US ದ ಸುಪ್ರೀಂ ಕೋರ್ಟ್ ಫೈನಲಿ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ಚಿದ ಟೆರಿಫ್ ಬಗ್ಗೆ ತೀರ್ಮಾನ ಕೊಟ್ಟಿತ್ತ. ಏನ್ ಡೊನಾಲ್ಡ್ ಟ್ರಂಪ್ ಅವ್ರು ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ, ಆ ಟೆರಿಫ್ ಅನ್ನ US ದ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತ ಅಥವಾ ರಿಜೆಕ್ಟ್ ಮಾಡಿತ್ತ. ಇದೇನ್ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಹಚ್ಚಾರ ಎಲ್ಲಾ ದೇಶಗಳ ಮ್ಯಾಗ, ಇದ ಸರಿ ಇಲ್ಲ, ಇದ ಇನ್ಲೀಗಲ್ ಐತೆ ಅಂತ ವೀಕ್ಷಕರೇ US ದ ಸುಪ್ರೀಂ ಕೋರ್ಟ್ ನಿನ್ನೆ ದಿನ ತೀರ್ಪನ್ನ ಕೊಟ್ಟಿತ್ತ. ಅದ ಕಾರಣ ಇವತ್ತಿನ ವಿಡಿಯೋನಾಗ ಅದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಇದರಿಂದ ಭಾರತದ ಮಾರುಕಟ್ಟೆಗೂ ಯಾವ ಥರ ಪಾಸಿಟಿವ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಮತ್ತು ಎಲ್ಲಾರ್ದು ತಲೆಗೆ ಏನು ಕ್ವಶನ್ ಬರತೈತೆ ಅಂತಂದ್ರೆ, ಇದೇನೀಗ ಟೆರಿಫ್ ಇಲ್ಲ ಅಂತ ಅಂದಾರ, ಅದರಿಂದ ಭಾರತದ ಮ್ಯಾಗ ಏನು ಟೆರಿಫ್ ಹಚ್ಚಾರ ಡೊನಾಲ್ಡ್ ಟ್ರಂಪ್ ಅವ್ರ. ಮೊದಲೇನು 50% ಹಚ್ಚಿರ, ಅದನ್ನ 25 ಗಳಿಸಿರ, ಈಗ 18 ಗಳಿಸಿದಾರ. ಆ 18ನೇ ಇರ್ತೈತೋ ಏನಾದ 0 ಆಗ್ತೈತೋ ಏನು ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಮತ್ತು ಲಾಸ್ಟ್ಗ ಡೊನಾಲ್ಡ್ ಟ್ರಂಪ್ ಅವರು ಅವ್ರ ಕಡೆ ಇರೋ ಮತ್ತೊಂದು ಅಧಿಕಾರವನ್ನ ಬಳಸಿ ಮತ್ತೆ ಟೆರಿಫ್ ಹಚ್ಚಾರ. ಅದ ಕಾರಣ ಅದರಿಂದ ಮಾರುಕಟ್ಟೆಗೂ ನಷ್ಟ ಆಗ್ತೈತೋ ಏನೋ ಅಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ. ನೋಡ್ರಿ ವೀಕ್ಷಕರೇ, ಮೇನ್ ಏನಂತಂದ್ರೆ ಏನ್ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಹಚ್ಚಿರ ಜಗತ್ತದೆಲ್ಲ ದೇಶಗಳ ಮ್ಯಾಗ, ಅದನ್ನ ಸುಪ್ರೀಂ ಕೋರ್ಟ್ US ಸುಪ್ರೀಂ ಕೋರ್ಟ್ ಇನ್ಲೀಗಲ್ ಅಂತ ಘೋಷಣೆ ಮಾಡಿತ್ತ. ಯಾಕೆ ಇನ್ಲೀಗಲ್ ಅಂತ ಘೋಷಣೆ ಮಾಡಿತ್ತಂತಂದ್ರ, ಏನ್ ಡೊನಾಲ್ಡ್ ಟ್ರಂಪ್ ಅವ್ರು ಒಂದು ಅಧಿಕಾರವನ್ನ ಬಳಸಿ ಈ ತರ ಟೆರಿಫ್ ಹಚ್ಚಿರ. 1977 ಒಂದು ಅಧಿಕಾರ ಇತ್ರಿ US-ನಾಗ. ಅದ್ರದ್ದು ಹೆಸರು ಏನಂತಂದ್ರ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಪ್ರಕಾರ ಈ ಟೆರಿಫ್ ಅನ್ನ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ US ಪ್ರೆಸಿಡೆಂಟ್ ಅವ್ರು ಹಚ್ಚಿರ. ಅದಕ್ಕನ್ನ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತಂತಂದ್ರ, ಈ ಅಧಿಕಾರವನ್ನ ಬಳಸಿ US ಪ್ರೆಸಿಡೆಂಟ್ ಅವರ ಈ ತರ ಟೆರಿಫ್ ಅನ್ನ ಹಚ್ಚಕ್ ಬರಂಗಿಲ್ಲ, ಇದೇನ್ ಹಚ್ಚಿದಾರ ಈ ಅಧಿಕಾರವನ್ನ ಬಳಸಿ ಇದ ಇನ್ಲೀಗಲ್ ಐತಿ ಅಂತ ಅಂದ್ರ. ಯಾಕಂತಂದ್ರೆ ಇದೇನ್ ಐತಿ ಕಾನೂನು ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್. ಇದ್ ಬರೇ ವೀಕ್ಷಕರೇ ಒಂದ್ ದೇಶ ಅಥವಾ ಅಮೆರಿಕಾ ಎಮರ್ಜೆನ್ಸಿನಾಗ ಹೋತಂತಂದ್ರ, ಅಮೆರಿಕಾ ಆಫತ್ ಕಾಲ್ನಾಗ ಏನ್ರಿ ಹೋತಂದ್ರ ಅವಾಗಡೆ ಹಚ್ಚಬಹುದ, ಅಥವಾ US ಕಾಂಗ್ರೆಸ್ ಅಂತಾರ, ಅಥವಾ US ಸಂಸದ ಐತಿ, ಆ ಸಂಸದದಾಗ ಎಲ್ಲಾ ಸಂಸದದ ಸದಸ್ಯರ ಓಟ್ ಇರ್ತಾವ, ಅದನ್ನ ಪಡ್ಕೊಂಡ ಈ ತರ ಕಾನೂನವನ್ನ ಹಚ್ಚಬಹುದ, ಟೆರಿಫ್ ಅನ್ನ ಹಚ್ಚಬಹುದ. ಬಟ್ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರ ಯಾವ್ದು ವೀಕ್ಷಕರೇ ಫಾಲೋ ಮಾಡುದ. US ಇನ್ನ ಆಫತ್ ಕಾಲನ ಹೋಗಿಲ್ಲ, ಮತ್ತು ಕಾಂಗ್ರೆಸ್ US ಸಂಸದ ಐತಿ, ಅಲ್ಲಿನೂ ಸಹ ವೀಕ್ಷಕರೇ ಇದನ್ನ ಮಂಡನೆ ಮಾಡಿ ಅದನ್ನ ಪಾಸ್ ಮಾಡಿಲ್ಲ. ಅದೇನೂ ಮಾಡುಲ್ದ ಡೊನಾಲ್ಡ್ ಟ್ರಂಪ್ ಅವರು ಡೈರೆಕ್ಟ್ ಈ ಅಧಿಕಾರವನ್ನ ಬಳಸಿ ಟೆರಿಫ್ ಹಚ್ಚಿದ ಕಾರಣ ಇದು ಇನ್ಲೀಗಲ್ ಅಂತ US ಸುಪ್ರೀಂ ಕೋರ್ಟ್ ನಿನ್ನೆ ದಿನ ವೀಕ್ಷಕರೇ ತೀರ್ಪನ್ನ ಕೊಟ್ಟಿತ್ತ. ಇದೇನ್ ಕೇಸ್ ನಡೆದಿತ್ತ, ಈ ಕೇಸ್ನ ವೀಕ್ಷಕರೇ ಜಡ್ಜ್ಗಳ 9 ಜನ ಇದ್ರ, ಅತ್ರಾಗ 6 ಜಡ್ಜಸ್ ಇದು ಇನ್ಲೀಗಲ್ ಐತಂತಂದ್ರ 3 ಜಡ್ಜಸ್ ಡೊನಾಲ್ಡ್ ಟ್ರಂಪ್ ಅವ್ರ ಪರವಾಗಿ ಟೆರಿಫ್ ಇದೇನ್ ನಡೀತೈತಿ, ಇದೇನ್ ಇನ್ಲೀಗಲ್ ಇಲ್ಲ ಅಂತ ವೀಕ್ಷಕರೇ ಅಂದ್ರ. ಅದ ಕಾರಣ 6 ಜಡ್ಜ್ಗಳೇನ ವೀಕ್ಷಕರೇ ತೀರ್ಪನ್ನ ಕೊಟ್ರ ಇನ್ಲೀಗಲ್ ಐತಿ, ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಬಳಸತ ಅಧಿಕಾರ ಇದು ಸರಿ ಇಲ್ಲ, ಇದನ್ನ ರಿಜೆಕ್ಟ್ ಏನ್ ಮಾಡಿರ ಟೆರಿಫ್ ಅನ್ನ. ಅತ್ರಾಗ 3 ಸದಸ್ಯರ ಡೊನಾಲ್ಡ್ ಟ್ರಂಪ್ ಅವ್ರದೇನ್ ಪಾರ್ಟಿ ಐತಿ ರಿಪಬ್ಲಿಕನ್, ಆ ಪಾರ್ಟಿದಿಂದನ ಆರಿಸ್ ತಂದಿದ್ದ ಜಡ್ಜ್ ಇದ್ರ. ಅಂದ್ರ ಅವ್ರ ಆರಿಸ್ ತಂದಿದ್ದ ಜಡ್ಜ್ಗಳನ್ನು ಸಹ ವೀಕ್ಷಕರೇ ಈ ಟೆರಿಫ್ ವಿರುದ್ಧನ ವೋಟ್ ಮಾಡಿರಂತನೂ ನಾವ ಅನ್ಬೋದ. ಅದ ಕಾರಣ US ಸುಪ್ರೀಂ ಕೋರ್ಟ್ ನಿರ್ಧಾರದಿಂದ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಬಹಳ ದೊಡ್ಡ ಮುಖಭಂಗ ಆತಂತ ನಾವ್ ಅನ್ಬೋದ. ಬಟ್ ಮೇನ್ ಇಂಪಾರ್ಟೆಂಟ್ ಏನ್ ನಾವು ತಿಳ್ಕೊಬೇಕಂತಂದ್ರ, ಒಬ್ರು ಹೂಡಿಕೆದಾರರಾಗಿ ಇದೇನ್ ಟೆರಿಫ್ ಇನ್ಲೀಗಲ್ ಅಂತ ಇದೆಲ್ಲ ಟೆರಿಫ್ ಅನ್ನ ತೆಗೀತ US ಸುಪ್ರೀಂ ಕೋರ್ಟ್. ಅದ ಎಲ್ಲಾ ವಸ್ತುಗಳ ಮ್ಯಾಗ ವೀಕ್ಷಕರೇ ಲಾಗೂ ಆಗಂಗಿಲ್ಲ, ಕೆಲವೊಂದು ವಸ್ತುಗಳ ಮ್ಯಾಗ ಇನ್ನೂ ಟೆರಿಫ್ ಇರ್ತೈತಿ. ಯಾವ ವಸ್ತು ಅಂತಂದ್ರ ಸ್ಟೀಲ್, ಅಲ್ಯೂಮಿನಿಯಂ ಇಂಥ ಕೆಲವೊಂದು ವಸ್ತುಗಳ ಮ್ಯಾಗ ಇನ್ನೂ ಟೆರಿಫ್ ಇರ್ತೈತೆ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಯಾಕಂತಂದ್ರೆ ಇವು ಸ್ಟೀಲ್, ಅಲ್ಯೂಮಿನಿಯಂ ಮ್ಯಾಗ ಬೇರೆ ಅಧಿಕಾರದಿಂದ ವೀಕ್ಷಕರು ಹೆಚ್ಚಿದಾರ. ಈಗ ಬರೇ US ಸುಪ್ರೀಂ ಕೋರ್ಟ್ ಇದೇನ ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ 1977 ಪ್ರಕಾರ ಹಚ್ಚಾರ. ಅವಕಾಶನ ಈಗ 0 ರೀ. ಅಲ್ಯೂಮಿನಿಯಂ, ಸ್ಟೀಲ್ ಅದು ಆ ಆಕ್ಟ್ ಪ್ರಕಾರ ಹಚ್ಚಿಲ್ಲ, ಅದನ್ನ ಬೇರೆ ಆಕ್ಟ್ ಪ್ರಕಾರ ಹಚ್ಚಿದಾರ. ಅದ ಕಾರಣ ಆ ವಸ್ತುಗಳ ಮ್ಯಾಗೇನ್ ಟೆರಿಫ್ ಕಡಿಮೆ ಆಗಂಗಿಲ್ಲ ಅಥವಾ 0 ಆಗಂಗಿಲ್ಲ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ ಏನ್ ಈ ಟೆರಿಫ್ ದಿಂದ USA ಇನ್ನ ತನಕ ಹಣ ಗಳಿಸೈತಿ. ಏನ್ ಫೆಬ್ರವರಿ 1, 2025 ಏನ್ ಎಲ್ಲಾ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ, ಅವಾಗಿಂದ ಇನ್ನ ತನಕ ವೀಕ್ಷಕರೇ USA $195 ಬಿಲಿಯನ್ ಗಳಿಸೈತಂತ್ರಿ. ಟೆರಿಫ್ ದಿಂದ ರೊಕ್ಕನ ಗಳಿಸೈತಂತ. ಅದು ಸಹ ರೀಫಂಡ್ ಮಾಡೋ ಪರಿಸ್ಥಿತಿ ಬರ್ಬೋದಂತ ನಾತರ. ಬಟ್ ಅದೇನ್ US ಸುಪ್ರೀಂ ಕೋರ್ಟ್ ಅದೇನ್ ಅವ್ರದ್ದು ಆದೇಶನಾಗೇನಿಲ್ಲ ರೀಫಂಡ್ ಕೊಡ್ರಿ ಅಂತ ಹಂಗಂತ. ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಮೀಡಿಯಾದವ್ರು ಕೇಳಿರ ಅದೇನ್ ರಿಫಂಡ್ ಮಾಡ್ತಿರೋ ಏನೋ ಅಂತ. ರಿಫಂಡ್ ಬೇಕಾದ್ರೆ ಮಾಡ್ತೀವಿ, ನಮ್ಮ ಕಡೆ ಏನು ರೊಕ್ಕ ಇದಾವಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ಯಾರ. ಬಟ್ ಏನ್ US ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇದಾರ, ಅದ್ರ ಬಗ್ಗೆ ಏನ್ ಮಾತಾಡಿಲ್ಲ. ಇಷ್ಟೆಲ್ಲಾ ಮಾತಾಡಿರ ಅದ್ರ ಬಗ್ಗೆ ಏನ್ ಮಾತಾಡಿಲ್ಲ ಅಂತಂದ್ರ ಅದೇನ್ ಕೊಡ್ಬೇಕಂತ ಅನ್ಸಂಗಿಲ್ಲ ಅಂತಾನು ವೀಕ್ಷಕರು US ಪ್ರೆಸಿಡೆಂಟ್ ಅವ್ರ ನಿನ್ನೆ ಮೀಡಿಯಾ ಮುಂದೆ ಹೇಳಿರಂತ ನಾವು ಅನ್ಬೋದ. ಇದೆಲ್ಲಾ ಕೇಳಿ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮತ್ತೆ ತಲೆ ತಿರುಗಿತ್ರಿ.
ನಿಮಗೆ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಯಾವ ತರ ಗುಣ ಐತಂತ. ಅದ ಕಾರಣ ವೀಕ್ಷಕರೇ ತಲಿ ತಿರ್ಗಾನ ಇದೆಲ್ಲ ಜಜ್ಮೆಂಟ್ ಬರಾನ ಅವಾಗನ ಮತ್ತ US ಪ್ರೆಸಿಡೆಂಟ್ ಅವರ ಪ್ರೆಸ್ ಮೀಟ್ ಅನ್ನ ಕರೆದ್ರ. ಪ್ರೆಸ್ ಮೀಟ್ನಾಗ ಬಂದ US ದೇನ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ರ ಏನ್ ತೀರ್ಪನ್ನ ಕೊಟ್ರ ಅವರೆಲ್ಲ ಸರಿ ಇಲ್ಲ, ಇವ್ರೇನ್ ಬೇಕಾದ್ ಮಾಡತ್ತಾರ, ಅಧಿಕಾರ ಐತಂತ ಹಿಂಗೆಲ್ಲಾ ವೀಕ್ಷಕರೇ ಅವ್ರಿಗೂ ಸಹ ಬೈದ್ರ. ನಿಮ್ಮೆಲ್ಲರಿಗೂ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರು ಯಾವ ತರ ಮಾತಾಡ್ತಾರಂತ. ಅವ್ರ ಭಾಷೆನೇ ಅವ್ರ ವೀಕ್ಷಕರೇ ಮಾತಾಡಿರ. ಮತ್ತ ಏನಂದ್ರ ಅಂತಂದ್ರ ಇದೇನ್ ತೀರ್ಪು ಬಂದೈತಿ US ಸುಪ್ರೀಂ ಕೋರ್ಟ್ ದಿಂದ, ಇದೇನ್ ಡಿಸಿಷನ್ ಬಂದೈತಿ ಇದು ವೀಕ್ಷಕರೇ ಡೀಪ್ಲಿ ಡಿಸಪಾಯಿಂಟಿಂಗ್ ಐತೆ ಅಂತಾನು ವೀಕ್ಷಕರೇ ಹೇಳಿಕೆಯನ್ನ ಕೊಟ್ರ. ಈ ತರ ಒಬ್ಬ ದೇಶದ ಪ್ರೆಸಿಡೆಂಟ್ ಅವ್ರ ದೇಶದನ ಎಲ್ಲಕ್ಕಿಂತ ಸರ್ವೋಚ್ಚ ನ್ಯಾಯಾಲಯ ಮ್ಯಾಗನ ಅಥವಾ ನ್ಯಾಯಾಲಯದ ಏನ್ ಜಡ್ಜ್ಗಳು ಇದಾರ ಅವ್ರಿಗನ ಈ ತರ ಅನ್ನತಾರ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಯಾವ ತರ ಇದಾರಂತ ಇದ್ರ ಮುಖಾಂತರ ನಾವು ತಿಳ್ಕೊಬಹುದಾ. ಮತ್ತ ಲಾಸ್ಟ್ ಗ ತಲೆ ತಿರುಗಿ ಮತ್ತೊಂದು ಅಧಿಕಾರವನ್ನ ಬಳಸ್ಬಿಟ್ರ. ಅದ ಏನಂತಂದ್ರ ಮತ್ತೊಂದು ಟೆರಿಫ್. ಡೊನಾಲ್ಡ್ ಟ್ರಂಪ್ ಅವರ ಇಮಿಡಿಯೇಟ್ಲಿ ಏನಿದು ಮೀಡಿಯಾದ ವೀಕ್ಷಕರು ಏನು ಪ್ರೆಸ್ ಮೀಟ್ ಕರೆದಿರ ಅಲ್ಲಿನ ವೀಕ್ಷಕರೇ ಒಂದು ಹೇಳಿಕೆಯನ್ನು ಕೊಟ್ರ. ಅದೇನಂತಂದ್ರೆ ಜಗತ್ತದ ಮ್ಯಾಗ ಪರ್ಟಿಕ್ಯುಲರ್ ಯಾವ ದೇಶಗಳ ಮ್ಯಾಗಿಲ್ಲ, ಫುಲ್ ಜಗತ್ತದ ಮ್ಯಾಗನ ಯಾವ್ಯಾವ ದೇಶಗಳಿದಾವ ಆವಾವ ದೇಶಗಳಿಗೆ 10% ಟೆರಿಫ್ ಇವತ್ತಿಂದ ಅಂತ ವೀಕ್ಷಕರು ಹೇಳಿರ. ಮತ್ತು ಅಡಿಷನಲ್ 10% ಟೆರಿಫ್ ಅನ್ನ ಹಚ್ಚಿರ. ಅದು ವೀಕ್ಷಕರೇ 150 ದಿನದ ತಕ ಇರ್ತೈತಂತ್ರಿ. ಅಂದ್ರೆ 5 ತಿಂಗಳ ತಕ ಆ ಟೆರಿಫ್ 10% ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ಇರ್ತೈತಿ. ಈ ಟೆರಿಫ್ ಎತ್ರ ಪ್ರಕಾರ ಹಚ್ಚಿದಾರಂತಂದ್ರ US ದ 1974 ಟ್ರೇಡ್ ಆಕ್ಟ್ ಸ್ಯಾಂಕ್ಷನ್ 122 ಪ್ರಕಾರ 122 ಪ್ರಕಾರ ವೀಕ್ಷಕರೇ ಈ ಹೊಸ ಟೆರಿಫ್ 150 ದಿನದ ತಕ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ 10% ಇರ್ತೈತೆ ಅಂತ ಹೇಳಿಕೆಯನ್ನ ಕೊಟ್ರ. ಈಗ ಇವೆಲ್ಲ ಕೆಲವೊಂದು ನ್ಯೂಸ್ಗಳು ಬಂದು ಇದರಿಂದ ಬಹಳ ಜನರಿಗೆ ಕನ್ಫ್ಯೂಸ್ ಆತ್ರಿ. ಈಗ ಭಾರತದ ಮ್ಯಾಗ USA ಆಲ್ರೆಡಿ 18% ಟೆರಿಫ್ ಹಚ್ಚೈತಿ. ಈಗ ಮತ್ತೆ ಇದು 10% ಅಂತಂದ್ರೆ ಭಾರತದ ಮ್ಯಾಗ 28% ಟೆರಿಫ್ ಆಗ್ತೈತಿ ಏನೋ ಅಂತ ಈ ತರ ಎಲ್ಲಾ ವೀಕ್ಷಕರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆತ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಕ್ಟ್ಲಿ ಭಾರತದ ಮ್ಯಾಗ ಈಗ US ದ ಟೆರಿಫ್ ಎಷ್ಟು ಪರ್ಸೆಂಟೇಜ್ ಐತ ಅಂತ ಅದ್ರ ಬಗ್ಗೆ ಡೀಟೇಲ್ ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಭಾರತದ ಮ್ಯಾಗ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರ 50% ಟೆರಿಫ್ ಹಚ್ಚಿರ. ಫಸ್ಟ್ 25% ರೆಸಿಪ್ರೋಕಲ್ ಟೆರಿಫ್ ಅಂತ ಹಚ್ಚಿರ. ಯಾಕಂತಂದ್ರೆ ಭಾರತನು US ಭಾಳ ಟೆರಿಫ್ ಹಚ್ತೈತೆ ಅನ್ನೋ ಕಾರಣದಿಂದ US ಸಹ 25% ರೆಸಿಪ್ರೋಕಲ್ ಅಂತ ಹಚ್ಚಿತ್ ಫಸ್ಟ್. ಆಮ್ಯಾಗ ಮತ್ತೆ ಅಡಿಷನಲ್ 25% ಹಚ್ಚಿರ. ಅದಕ್ಕಂತಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಳತೈತೆ ಅನ್ನೋ ಕಾರಣದಿಂದ ಅಂತ ಅಂದ್ರ ಅದ ಕಾರಣ ಟೋಟಲ್ US 50% ಟೆರಿಫ್ ಅನ್ನ ಹಚ್ಚಿರ. ಬಟ್ ಈಗ 1-2 ವಾರ ಹಿಂದನ US ಪ್ರೆಸಿಡೆಂಟ್ ಅವರು ಬಂದ ಭಾರತದ ಮ್ಯಾಗೇನು 50% ಟೆರಿಫ್ ಐತಿ, ಅದ್ರಾಗಿಂದ 25% ನಾ ರಷ್ಯಾದಿಂದ ಆಯಿಲ್ ತೋತಾರಂತ ಹಚ್ಚೇನಿ. ಅದೀಗ ತೆಗಿತೇನೆ ಯಾಕಂತಂದ್ರೆ ಭಾರತ ರಷ್ಯಾದಿಂದ ಆಯಿಲ್ ಬಾಯ್ ಮಾಡ್ವತ್ತಂತಂದ್ರೆ. ಆಮ್ಯಾಗ ಮತ್ತೇನು 25% ಉಳಿದಿತ್ತು ರೆಸಿಪ್ರೋಕಲ್ ಟೆರಿಫ್ ಅಂತ, ಅದನ್ನು ನಾನು ವೀಕ್ಷಕರೇ ಕಡಿಮೆ ಮಾಡಿರ. ಯಾಕಂತಂದ್ರೆ ಎರಡು ದೇಶದ ನಡುಕ ಮಾತುಕತೆ ನಡೆದು ಒಂದು ಟ್ರೇಡ್ ಡೀಲ್ ಆತ. ಇನ್ನು ಫುಲ್ ಟ್ರೇಡ್ ಡೀಲ್ ಆಗಿಲ್ಲ, ಬಟ್ ಮಾತುಕತೆನಾಗ ಸ್ವಲ್ಪ ಆತ. ಅದ ಕಾರಣ ಅದೇನು ರೆಸಿಪ್ರೋಕಲ್ ಅಂತ 25% ಹಚ್ಚಿದ್ರ, ಅದನ್ನು 2 ವಾರ ಹಿಂದನ 18%ಗೆ ತೊಗೊಂಬಂದ್ರ. ಇನ್ನ ತಕ್ಕ ಭಾರತದ ಮ್ಯಾಗ 18% ಟೆರಿಫ್ US ಹಚ್ಚಿತ್ರಿ. ಆದೀಗ 18% ಟೆರಿಫ್ US ಸುಪ್ರೀಂ ಕೋರ್ಟ್ದ ತೀರ್ಪು ಬಂದಿದ್ರಿಂದ 0 ಆಗ್ಬಿಡ್ತೈತ್ರಿ. ಅಂದ್ರೆ ಭಾರತದ ಮ್ಯಾಗ ಯಾವುದೂ ವೀಕ್ಷಕರೇ ಟೆರಿಫ ಇಲ್ಲ. ಬಟ್ ಈಗೇನು ಹೊಸ ಟೆರಿಫ್ ನಿನ್ನೆ ರಾತ್ರಿ ಪ್ರೆಸ್ ಮೀಟ್ನಾಗ ಅಂದ್ರ ಯೂನಿವರ್ಸಲ್ ಟೆರಿಫ್ ಅಥವಾ ಜಗತ್ತದ ಎಲ್ಲ ದೇಶಗಳ ಮ್ಯಾಗೇನು ಟೆರಿಫ್ ಅಂದ್ರೆ 10% 150 ದಿನ ತನಕ ಆ ಟೆರಿಫ್ ಈಗ ಭಾರತದ ಮ್ಯಾಗ ಹತ್ತೈತಿ. ಓವರ್ ಆಲ್ ಭಾರತದ ಮ್ಯಾಗ ಈಗ 18% ಇಲ್ಲ, 20 ಇಲ್ಲ, 50 ಇಲ್ಲ, 10% ಟೆರಿಫ್ ಐತಂತ ನಾವು ಅನ್ಬೋದಾ. ಮತ್ತೊಂದನೇ ಏನು ಕನ್ಫ್ಯೂಷನ್ ಉಂಟಾಗತೈತೆ ಅಂತಂದ್ರೆ ಭಾರತದ ಮ್ಯಾಗ ಮೊದಲು ಈ ಟೆರಿಫ್ ಅನ್ನೋದನ್ನೇ ಏನಿಲ್ಲ ಇತ್ತವಾಗ ಭಾರತದ ಗುಡ್ಸ್ ಮ್ಯಾಗ USA 3.5% ಟೆರಿಫ್ ಹಚ್ಚತಿತ್ರಿ. ಅದು 3.5% ಟೆರಿಫನ್ನು ಈಗ ಇರ್ತೈತೋ ಇಲ್ಲೋ ಅದು ನೋಡ್ಬೇಕಾ. ಅದು ಇತ್ತಂತಂದ್ರೆ 13.5% ಅಂತ ಹೇಳ್ಕೊರಿ. ಅದೇನ್ರಿ ಹಿಡಿಲಿಲ್ಲ ಅಂತಂದ್ರೆ ಭಾರತದ ಮ್ಯಾಗ ಈಗ ಬರೀ 10% ಟೆರಿಫ್ ಅಂತ ನಾವು ಅನ್ಬೋದ. ಓವರ್ ಆಲ್ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ್ ಮತ್ತೆ ರಾತ್ರಿ ಈ ತರ ವೀಕ್ಷಕರು ಅವ್ರದ್ದು ಅಸ್ತ್ರವನ್ನ ಬಳಸಿ ಮತ್ತೆ ಟೆರಿಫ್ ಹಚ್ಚಿರ. ಮತ್ತೆ ಎಲ್ಲಾ ದೇಶಗಳಿಗೆ ಅಂಜಿಸಾಕ್ ಪ್ರಯತ್ನವನ್ನ ಪಟ್ರ. ಬಟ್ ಇದು ನೋಡ್ರ ಏನು ಮೊದಲು 18 ಇತ್ತ, ಅದೀಗ ಬಂದ 10 ಅಥವಾ 13 ಹಿಡಿದ್ರೂ ಭಾರತ ವೀಕ್ಷಕರೇ ಮೊದಲಿನ ಟೆರಿಫ್ಗಿಂತನೂ ಈಗ ಲಾಭನಾಗತ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇದು ಭಾರತದ ಎಕನಾಮಿ ದೃಷ್ಟಿದಿಂದ, ಭಾರತದ ಮಾರುಕಟ್ಟೆ ದೃಷ್ಟಿದಿಂದ ಇನ್ನ ತನಕಾರೆ ಪಾಸಿಟಿವ್ನ ಐತಂತ ನಾವು ಅನ್ಬೋದ. ಈಗ ನಾಳೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ ಅಥವಾ ಇವತ್ತು ರಾತ್ರಿ ಬಂದು ಏನು ಹೇಳಿಕೆಯನ್ನ ಕೊಡ್ತಾರಂತ ಹೇಳಕ್ ಬರಂಗಿಲ್ಲ. ಬಟ್ ಈಗ ಸದ್ಯ ಪ್ರಕಾರ ಭಾರತದ ಮಾರುಕಟ್ಟೆಗ, ಭಾರತದ ಎಕನಾಮಿಗ ಪಾಸಿಟಿವ್ನ ಆಗ್ತೈತಿ. ಅದರದನ ಪರಿಣಾಮ ನಮಗ ನಿನ್ನೆ US ಸ್ಟಾಕ್ ಮಾರ್ಕೆಟ್ದಾಗ ಪಾಸಿಟಿವ್ನ ಕಾಣಿತ ನೋಡ್ಬೋದ. US ದ ಡೌ ಜೋನ್ಸ್ ವೀಕ್ಷಕರೇ
ನಿನ್ನೆ 0.44% ಏರಿತ, S&P 500 0.69% ಏರಿತ, ನ್ಯಾಸ್ಡ್ಯಾಗ್ನು ಸಹ 0.86% ಏರಿತ, ಮತ್ತು ಗಿಫ್ಟ್ ನಿಫ್ಟಿನೂ ಸಹ ನಿನ್ನೆ 1.24% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಇದೇ ತರ ಇತ್ತಂತಂದ್ರ ಏನೀಗ ಪರಿಸ್ಥಿತಿ ಐತಿ, ಇದೇ ತರ ಇತ್ತಂದ್ರ ಭಾರತದ ಮಾರುಕಟ್ಟೆ ಮಂಡೇ ಪಾಸಿಟಿವ್ನೇ ಇರೋ ಸಂಭಾವನೆ ಭಾಳ ಹೆಚ್ಚೈತ್ರಿ. ಅದ್ ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವ್ರು ಮತ್ತೆ ಎಲ್ಲಿ ತಿರುಗಿ ಎರಡೇ ದೇಶಗಳ ಕೂಡ ಯುದ್ಧ ಸ್ಟಾರ್ಟ್ ಮಾಡಿರ ಇರಾನ್ ಗುಡಿ ಅದು ಅಂತಂದ್ರ ಅದ್ ಮತ್ತೆ ನೆಗೆಟಿವ್ ಆಗ್ತೈತಿ. ಅಥವಾ ಮತ್ತೇನೀಗ 10% ಟೆರಿಫ್ ಹಚ್ಚಾರ, ಅದನ್ನ ಮತ್ತೆ ಏರಿಸಿದಾರ ಏನ್ರೆ ಬ್ಯಾರೆ ಅಧಿಕಾರವನ್ನ ಬಳಸಿ ಏನ್ರೆ ಮಾಡ್ತಾರೋ ಅಂತ ಅದ್ರ ಮ್ಯಾಗು ನಮ್ದ ಕಣ್ಣು ಇರ್ಬೇಕ. ಓವರ್ ಆಲ್ ಇನ್ನ ತನಕ ನೋಡ್ರ ಭಾರತದ ಮ್ಯಾಗ ವೀಕ್ಷಕರಿ ಇದು ಒಂದು ಪಾಸಿಟಿವ್ ನ ಪರಿಣಾಮ ಬಿದ್ದೈತಿ US ಸುಪ್ರೀಂ ಕೋರ್ಟ್ ಇದ್ದಿದ್ದ ಟೆರಿಫ್ ಬಗ್ಗೆ ಕೊಟ್ಟಿದ್ದ ತೀರ್ಪದಿಂದ ಅಂತ ನಾವು ಅನ್ಬೋದ. ಓವರ್ ಆಲ್ ಇಷ್ಟೇ ಇತ್ತ. ಇದರಿಂದ ಯಾವ್ಯಾವ ಸೆಕ್ಟರ್ಗೆ ಲಾಭ ಆಗ್ತೈತಿ ಅಂತ ಕ್ವಿಕ್ ಆಗಿ ನೋಡ್ರೆ ಯಾವ್ಯಾವ ರಫ್ತು ಮಾಡ್ತಾವ ಆ ಸೆಕ್ಟರ್ಗಳಿಗೆ ಲಾಭ ಆಗ್ತೈತಿ. ಮತ್ತು ಇದರಿಂದ ಮೇನ್ ಎಲ್ಲಾ ಸ್ಟಾಕ್ ಮಾರ್ಕೆಟ್ಗಳ್ಗ ಜಗತ್ತಾಗ ಇರೋಲ್ಲ ಸ್ಟಾಕ್ ಮಾರ್ಕೆಟ್ಗಳಿಗೂ ಪಾಸಿಟಿವ್. ಯಾಕಂತಂದ್ರೆ ಇದೇನು ಟ್ರೇಡ್ ವಾರ್ ನಡೆದಿತ್ತ, ಈ ಟ್ರೇಡ್ ವಾರ್ಗೆ ಇಲ್ಲಿಂದ ವಿರಾಮ ಹತ್ತೋ ಸಂಭಾವನೆ ಐತಂತೆ ಎಲ್ಲರಿಗೂ ಅನ್ಸತೈತಿ. ಅದ ಕಾರಣ ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ವಿಡಿಯೋ ಚಲೋ ಲೈಕ್ ಮಾಡ್ರಿ, ಹೈಪ್ ಅಂತ ಬಟನ್ ಬಂದ್ರೆ ಆ ಹೈಪ್ ಬಟನ್ ಅನ್ನು ಒತ್ತಿರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.